Dear students, so we were discussing about that living world ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ಫಸ್ಟ್ ಒಂದು ಚಾಪ್ಟರ್. ಸೊ ಸೆಕೆಂಡ್ ಒಂದು ಚಾಪ್ಟರ್ ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ವಿ ಅಲ್ಲ. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ತಾವ್ರೆ. ಸೊ ಬಿಫೋರ್ ದಟ್ ಲಿವಿಂಗ್ ವರ್ಲ್ಡ್ ವಿಷಯಕ್ಕೆ ಬರೋಣ. ಸೊ ಲಿವಿಂಗ್ ವರ್ಲ್ಡ್ ನ ವಿಷಯಕ್ಕೆ ಬಂದ್ರೆ ಸೊ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದಟ್ ಯಾವ ರೀತಿಯಾದ ಆರ್ಗಾನಿಸಮ್ಸ್ ಇರುತ್ತೆ, ಲಿವಿಂಗ್ ಆರ್ಗಾನಿಸಮ್ಸ್ ಇರುತ್ತೆ, ಯಾವ ಒಂದು ಬೇಸ್ ಮೇಲೆ ಅದು ಲಿವಿಂಗ್ ಆರ್ಗಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ದಟ್ ಸೊ ಅದಕ್ಕೆ ಒಂದು ನೇಮ್ ಅನ್ನ ಕೊಡ್ತಾರೆ, ನಾಮಿನ್ಕ್ಲೇಚರ್ ಅಂತ ಹೇಳ್ತಾ ಒಂದು. ಬಿಫೋರ್ ದಟ್ ಒಂದು ಐಡೆಂಟಿಫಿಕೇಶನ್ ಮಾಡ್ತಾರೆ. ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಓಕೆನಾ. ಸೊ ನಾವು ನೋಡ್ತಿದ್ದಾಗ ಇರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನ ನೋಡಿ ಆ ರೀತಿಯಾಗಿ ಕಂಡಿಡ್ದೆ ಐಡೆಂಟಿಫಿಕೇಶನ್ ಮಾಡಿ ನಾಮಿನ್ಕ್ಲೇಚರ್ ಸೊ ಔಟ್ ಆಫ್ ದಟ್ ಒಂದು ಸೈಂಟಿಫಿಕ್ ನೇಮ್ ಅನ್ನ ಕೊಟ್ಟು ನೆಕ್ಸ್ಟ್ ಅದನ್ನ ನಾವು ಕ್ಲಾಸಿಫಿಕೇಶನ್ ಮಾಡಿದ್ವಿ. ಮೀನ್ಸ್ ದಟ್ ಏನು ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಆ ಒಂದು ಗುಣಲಕ್ಷಣಗಳ ಬೇಸಿಸ್ ನ ಮೇಲೆ ಸೊ ಇದು ಇಂಥ ಒಂದು ನಿರ್ದಿಷ್ಟವಾದ ಗುಂಪಿಗೆ ಸೇರುತ್ತೆ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ವಿ. ಅದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ, ಅದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇಫ್ ಯು ಕಮ್ ಟು ದ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಕ್ಕಂಥ ಒಂದು ಚಾಪ್ಟರ್ ವಿಷಯಕ್ಕೆ ಬಂದ್ರೆ we are already discussed about that. ಏನು ನಾನು ಹೇಳಿದಾಗೆ ಸೊ ಕ್ಲಾಸಿಫಿಕೇಶನ್ ಅಂತ ವಿಷಯಕ್ಕೆ ಬಂದ್ರೆ ವಾಟ್ ಇಸ್ ಮೆಂಟ್ ಬೈ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ ಎ ಗ್ರೂಪಿಂಗ್ ಆಫ್ ಆರ್ಗಾನಿಸಮ್ಸ್ with respect to the with reference to the easily recognizable characteristics ಅಂತ ನಾವು ಹೇಳ್ತಾ ಹೋಗೋದು. ಸೊ ಯಾವುದೇ ಒಬ್ಬ ಸೈಂಟಿಫಿಕ್ ನಾಲೆಜ್ ಅಂತ ಯಾವುದೋ ಮನುಷ್ಯ ಇರ್ಬೋದು, ನೋಡ್ತಿದಾಗ ಇದು ಅದರ ಒಂದು ಗುಣಲಕ್ಷಣಗಳನ್ನ ನೋಡ್ತಾ ಹೋಗ್ತಾನೆ. ಆ ಒಂದು ಈಸಿಯಾಗಿ ರೆಕಗ್ನೈಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೇಲೆ ಸೊ ಒಂದು ನಿರ್ದಿಷ್ಟವಾದ ಒಂದು ಗುಂಪಿಗೆ ಅಥವಾ ಪರ್ಟಿಕ್ಯುಲರ್ ಗ್ರೂಪಿಗೆ ಸೇರ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಕ್ಲಾಸಿಫಿಕೇಶನ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ಹೇಳ್ಬೇಕಾದ್ರೆ ಸೊ ಫಸ್ಟ್ ಏನೊಂದು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಅಥವಾ ಏನೊಂದು ಸೊ ಗುಂಪುಗಾರಿಕೆಯನ್ನು ಮಾಡ್ಬೇಕಾದ್ರೆ ಫಸ್ಟ್ ಒಂದು ಟ್ರೈ ಮಾಡುವಂತವರು ಅರಿಸ್ಟಾಟಲ್ ಅಂತ ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಷನ್ ಮಾಡಿದ್ವಿ. ಅರಿಸ್ಟಾಟಲ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಹೇಳಿದ್ದಾರೆ ಫಸ್ಟ್ ಕ್ಲಾಸಿಫಿಕೇಶನ್ ಮಾಡೋರು. ಸೊ ಕ್ಲಾಸಿಫಿಕೇಶನ್ ಮಾಡಿದ್ರೆ ಯಾವ ರೀತಿಯಾದ ಕ್ಯಾಟಗರೀಸ್ ಮಾಡೋದು ಅಂದ್ರೆ ಒಂದು ಪ್ಲಾಂಟ್ಸ್ ಅಂತ ಮಾಡೋರು ಮತ್ತೊಂದನ್ನ ಅನಿಮಲ್ಸ್ ಅಂತ ಮಾಡೋರು. ಓಕೆನಾ. ಸೊ ಆ ಒಂದು ಪ್ಲಾಂಟ್ಸ್ ವಿಷಯಕ್ಕೆ ಬಂದ್ರೆ ಸೊ ವಾಟ್ ಆರ್ ದ ಪ್ಲಾಂಟ್ಸ್ ಅಲ್ಲಿ ಮೂರು ರೀತಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡು ಹಾಫ್ ಶರ್ಟ್ಸ್ ಟ್ರೀಸ್ ಬೇಸ್ಡ್ ಆನ್ ದಿ ಹೈಟ್, ಅಲ್ಲಿ ಬೆಳೀತಕ್ಕಂಥ ಎಷ್ಟು ಉದ್ದ ಬೆಳೀತೆ ಅನ್ನೋದು ಬೇಸಿಸ್ ಮೇಲೆ ತಗೊಂಡು ಡಿಸ್ಕಷನ್ ಅನ್ನ ಸೊ ಅದನ್ನ ಕ್ಲಾಸಿಫೈ ಮಾಡೋದಕ್ಕೆ ಒಂದು ಅಟೆಂಪ್ಟ್ ಅನ್ನ ಮಾಡೋದು ಅಂತ ಹೇಳ್ಬೋದು. ಓಕೆ. ಸೊ ನೆಕ್ಸ್ಟ್ ಅನಿಮಲ್ಸ್ ವಿಷಯಕ್ಕೆ ಬಂದ್ರೆ ಅನಿಮಾ ಎನಿಮಾ ಅಂತಕ್ಕಂಥ ಎರಡು ರೀತಿಯ ಹೆಸರನ್ನ ಕೊಟ್ಟರು. ಸೊ ಅನಿಮಿಯಾ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ಅನೈಮಾ ಅಂತ ವಿಷಯಕ್ಕೆ ಬಂದ್ರೆ ಸೊ ಯಾವ ರೀತಿಯಾದ ಒಂದು ಜೀವಿಗಳಿಗೆ ಪ್ರಾಣಿಗಳಿಗೆ ರೆಡ್ ಬ್ಲಡ್ ಇರೋದಿಲ್ಲ, ಕೆಂಪು ರಕ್ತ ಇರೋದಿಲ್ಲ, ಅದನ್ನ ನಾವು ಅನೈಮಾ ಅಂತ ಕರೆದ್ರು. ಸೊ ನೆಕ್ಸ್ಟ್ ಯಾವ ರೀತಿಯಾದ ಒಂದು ಜೀವಿಗಳಿಗೆ ಕೆಂಪು ರಕ್ತ ಇರೋದನ್ನ ನಾವು ಎನೈಮಾ ಅಂತ ಕರೆದ್ರು. ಸೊ ಈ ರೀತಿಯಾಗಿ ಒಂದು ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಒಂದು ಅಟೆಂಪ್ಟ್ ಅನ್ನ ಮಾಡೋದು ಅರಿಸ್ಟಾಟಲ್ ಅಂತ ಹೇಳ್ತಾವ್ರು. ಬಟ್ ಏನಾಯ್ತು ಸಕ್ಸಸ್ಫುಲ್ ಆಗಿಲ್ಲ. ಇಟ್ ಮೀನ್ಸ್ ರೆಡ್ ಬ್ಲಡ್ ಇರೋದನ್ನ ಒಂದೇ ಗುಂಪಿಗೆ ಸೇರುತ್ತೆ, ನಾನ್ ರೆಡ್ ಬ್ಲಡ್ ಇರೋದನ್ನ ಒಂದೇ ಗುಂಪಿಗೆ ಸೇರುತ್ತೆ ಅಂತ ಅಲ್ಲ. ಸೊ ಅದರಲ್ಲಿ ಒಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಚೇಂಜ್ ಆಗುತ್ತೆ ಅಂತ. ಸೊ ವಾಟ್ ಆರ್ ದಟ್ ಅದನ್ನ ಡಿಮೇಟ್ ಆಗಿದೆ, ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿವರೆಗೂ ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಗೆ ಹೋದ್ರೆ ಸೊ ವಾಟ್ ಎವರ್ ನಾವು ಹೇಳಿದಾಗೆ ಸೊ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ನಾವು ಆಲ್ರೆಡಿ ನಾವು ತಿಳ್ಕೊಂಡಿರೋಗೆ ಸೊ ಒಂದು 7 ಕ್ಯಾಟಗರಿ 7 ರ್ಯಾಂಕ್ ಅಥವಾ 7 ಟ್ಯಾಕ್ಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಇರ್ತಕ್ಕಂಥ ಅಪ್ಪರ್ ಕ್ಲಾಸ್ ಅಪ್ಪರ್ ಲೆವೆಲ್ ಆಫ್ ಏನೊಂದು ರ್ಯಾಂಕ್ ಅದು ಅಂದ್ರೆ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಈ ಒಂದು ಚಾಪ್ಟರ್ ಕೂಡ ಅಷ್ಟೇ ಕಿಂಗ್ಡಮ್ ಲೆವೆಲ್ ಅಲ್ಲಿ ಯಾವ ಒಂದು ಬೇಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದರಲ್ಲಿ ಯಾವ ರೀತಿಯಾದ ಸಬ್ ಟೈಪ್ಸ್ ಇದೆ ಅದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಕ್ಲಾಸಿಫಿಕೇಶನ್ ಬರ್ತಿದ್ರೆ ಫಸ್ಟ್ ಮಾಡೋದು ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡೋದು ಅಂತ ಹೇಳ್ತಾ. ಸೊ ಏನಾದ್ರು ಅರಿಸ್ಟಾಟಲ್ ನೋಡ್ತಾರೋ ಎನೈಮಾ ಮತ್ತೆ ಅನೈಮಾ ಅಂತಕ್ಕಂಥ ಪ್ಲಾಂಟ್ ಅನಿಮಲ್ಸ್ ಅಲ್ಲಿ ಹಾಫ್ ಶರ್ಟ್ಸ್ ಟ್ರೀಸ್ ಅಂತ ಒಂದು ಪ್ಲಾಂಟ್ಸ್ ಅಲ್ಲಿ ಟ್ರೈ ಮಾಡಿ ಬಿಟ್ರು ಅಂತ ಹೇಳ್ಬೋದು. ಸೊ ಅವರು ಒಂದು ಕೊಟ್ಟಂತ ಒಂದು ಕ್ಲಾಸಿಫಿಕೇಶನ್ ಬೇಸ್ ಮೇಲೆ ನೆಕ್ಸ್ಟ್ ಅದನ್ನ ಕಂಟಿನ್ಯೂಟಿನ ಮಾಡ್ತಾ ಹೋಗ್ತಾರೆ. ಪ್ಯೂರ್ಲಿ ಬೇಸ್ಡ್ ಆನ್ ದಿ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ನಾವು ಕರೀತಾ ಹೋಗ್ಬೋದು. ಸೊ ಆ ರೀತಿಯಾದ ಕ್ಲಾಸಿಫಿಕೇಶನ್ ಅರಿಸ್ಟಾಟಲ್ ಆದ್ಮೇಲೆ ಬಂದಂತ ಒಂದು ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ. ಸೊ ಇದೇನಾಗುತ್ತೆ ಟ್ರಯಲ್ ಅಂಡ್ ಎರರ್. ಸೊ ಒಂದೊಂದು ಗುಂಪಿಗೆ ಒಬ್ಬರು ಸೈಂಟಿಸ್ಟ್ ಬರ್ತಾರೆ, ಇದನ್ನ ಕಿಂಗ್ಡಮ್ಸ್ ಸೇರಿಸ್ತಾರೆ, ಮತ್ತೊಬ್ಬರು ಬರ್ತಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಡ್ ಮಾಡ್ತಾರೆ, ಇನ್ನೊಬ್ಬರು ಸೈಂಟಿಸ್ಟ್ ಬರ್ತಾರೆ ಸೊ ಸೆಕೆಂಡ್ ಸೈಂಟಿಸ್ಟ್ ಆಡ್ ಮಾಡ್ತಾರೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನನ್ನಂದ್ರು ಏನೊಂದು ಇದ್ದಿದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಡಿಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೇ ಮಾಡ್ತಾ ಹೋಗೋದು ಅಂತ ಹೇಳ್ಬೋದು. ಅರಿಸ್ಟಾಟಲ್ ಮಾಡಾದ್ಮೇಲೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಂತ ನೆಕ್ಸ್ಟ್ ಇನ್ನೊಬ್ರು ಸೈಂಟಿಸ್ಟ್ ಬರ್ತಾರೆ. ಸೊ ಅವರು ಮಾಡುವಂತ ಒಂದು ಕ್ಲಾಸಿಫಿಕೇಶನ್ ನಾವು ಏನ್ ಹೇಳ್ತೀವಿ ಅಂದ್ರೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಅಥವಾ 2 ಕಿಂಗ್ಡಮ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಅರಿಸ್ಟಾಟಲ್ ಆದ ನಂತರ ಅದು ವೈಟ್ ಎಕ್ಸೆಪ್ಟ್ ಆಗಿಲ್ಲ, ಬಟ್ ಇದರಿಂದ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು. ಸೊ ಒಂದು ಕ್ಲಾಸಿಫಿಕೇಶನ್ ಬರ್ತಕ್ಕಂಥ ಫಸ್ಟ್ ಒಂದು ಕಿಂಗ್ಡಮ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಬರುವಂತದ್ದು ಅಂದ್ರೆ 2 ಕಿಂಗ್ಡಮ್
ಕಿಂಗ್ಡಮ್ ಸಿಸ್ಟಮ್ ಅಂತ ಹೇಳಿದ್ರು. ಓಕೆ, ಸೊ ಎರಡು ಕಿಂಗ್ಡಮ್ ಅನ್ನ ಇಟ್ಟು ಆ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನ ಮಾಡಿದ್ರು ಅಂತ ಹೇಳಿದ್ರು. ಓಕೆ, ಸೊ ಟೂ ಕಿಂಗ್ಡಮ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಟೂ ಕಿಂಗ್ಡಮ್ ಸಿಸ್ಟಮ್ ನ ವಿಷಯಕ್ಕೆ ಬಂದ್ರೆ ಯಾರು ಇದನ್ನ ಪ್ರಪೋಸ್ ಮಾಡೋರು, ಯಾವ್ದು ಆ ಎರಡು ಕಿಂಗ್ಡಮ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಈಸ್ ಫಸ್ಟ್ಲಿ ಪ್ರಪೋಸ್ಡ್ ಬೈ ದ ಇಸ್ ನಥಿಂಗ್ ಬಟ್ ದಟ್ ನಮ್ಮ ಒಂದು ಬಯಾಲಜಿ ಒಂದು ಸೂಪರ್ ಸೈಂಟಿಸ್ಟ್ ಅಂತ ನಾವು ಹೇಳ್ತೀವಿ. ಕ್ಲಾಸಿಫಿಕೇಶನ್ ಮಾಡ್ಬೇಕು ಅವರು ಸೈಂಟಿಸ್ಟ್ ಯಾರು ಅಂದ್ರೆ ನಥಿಂಗ್ ಬಟ್ ದಟ್ ಕರೋಲಸ್ ಲಿನೇಯಸ್. ಓಕೆನಾ? ಸೊ ಫಸ್ಟ್ ಒಂದು ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಾವು ಹೇಳ್ತೀವಲ್ಲ, ನಾಮನ್ಕ್ಲೇಚರ್ ಅಥವಾ ಐಡೆಂಟಿಫಿಕೇಶನ್ ಕ್ಲಾಸಿಫಿಕೇಶನ್ ಎಲ್ಲಾ ಕಾಂಟ್ರಿಬ್ಯೂಷನ್ ಕರೋಲಸ್ ಲಿನೇಯಸ್ ಗೆ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡೋದಂತಾರೆ ಅವರ ಒಂದು ಬುಕ್ ಅನ್ನ ರೆಕಾರ್ಡ್ ಮಾಡೋದು ಅಂತ ಹೇಳ್ತೀವಲ್ಲ, ಸೊ ಅವರೇ ಇದನ್ನು ಕೂಡ ಟ್ರೈ ಮಾಡೋರು. ಅವರು ಕ್ಲಾಸಿಫಿಕೇಶನ್ ಮಾಡಬೇಕಾದ ಸಂದರ್ಭದಲ್ಲಿ ಎರಡು ರೀತಿಯಾದ ಕಿಂಗ್ಡಮ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡೋರು. ಸೊ ದೋಸ್ ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ದಿ ಕರೋಲಸ್ ಲಿನೇಯಸ್ ಅಂತ ಹೇಳ್ಬಹುದು. ಟೂ ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ವಾಸ್ ಫಸ್ಟ್ ಫಾರ್ಮ್ಡ್ ಬೈ ದಿ ಸೈಂಟಿಸ್ಟ್ ಕಾಲ್ಡ್ ಆಸ್ ಕರೋಲಸ್ ಲಿನೇಯಸ್ ಅಂತಕ್ಕಂಥ ಒಬ್ಬರು ಸೈಂಟಿಸ್ಟ್. ಓಕೆ, ಕರೋಲಸ್ ಲಿನೇಯಸ್ ಅಂತಕ್ಕಂಥ ಸೈಂಟಿಸ್ಟ್ ವಾಟ್ ಅಬೌಟ್ ದ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಫಸ್ಟ್ ಟ್ರೈ ಮಾಡೋದು ಅಂತ ಹೇಳ್ತಾ ಹೋಗೋದು. ಸೊ ಯಾವಾಗ ಅಂದ್ರೆ ಇಂದ 1758. ಓಕೆ, ಸೊ 1757ರಲ್ಲಿ ಈ ಒಂದು ಟೂ ಸಿಸ್ಟಮ್ ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ಅವರು ಫಸ್ಟ್ ಪ್ರೋಸೆಸ್ ಮಾಡೋದು ಅಂತ ಹೇಳ್ತಾ ಅವರು. ಸೊ ಈ ಕ್ಲಾಸಿಫೈಡ್ ದಿ ಎಂಟೈರ್ ಆರ್ಗಾನಿಸಮ್ಸ್. ಓಕೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ರೀತಿಯ ಜೀವಿಗಳು ಕೂಡ ಅಷ್ಟೇ ಎರಡು ರೀತಿಯ ಡಿಫರೆಂಟ್ ಟೈಪ್ಸ್ ಆಗಿ ಒಂದು ಕಿಂಗ್ಡಮ್ ಆಗಿ ಕ್ಲಾಸಿಫಿಕೇಶನ್ ಮಾಡೋದು ಅಂತ ಹೇಳ್ಬೋದು. ನಾವೇನ್ ತಿಳ್ಕೊಳ್ತಾ ಇದೀವಿ, ನಥಿಂಗ್ ಬಟ್ ದಟ್. ಸೊ ಅದರಲ್ಲಿ ಮೊದಲನೇದು ಕಿಂಗ್ಡಮ್ ಪ್ಲಾಂಟೇ ಅಂತ ಕೊಡು. ಓಕೆ, ಸೊ ಕಿಂಗ್ಡಮ್ ಪ್ಲಾಂಟೇ ಅಂತ ಹೇಳ್ಬೋದು. ಸೊ ಇದು ಒಂದು ಮೊದಲನೇ ಕಿಂಗ್ಡಮ್ ಅಂತ ಹೇಳ್ಬೋದು. ಇಟ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ ಆಫ್ ಪ್ಲಾಂಟ್ಸ್. ಓಕೆ, ಈ ಒಂದು ಕಿಂಗ್ಡಮ್ ಪ್ಲಾಂಟೇ ಬಂದು ಇಟ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ ಆಫ್ ದಿ ಪ್ಲಾಂಟ್ಸ್. ಅರಿಸ್ಟಾಟಲ್ ಏನ್ ಮಾಡಿದ್ರೆ ಆಲ್ಸೋ ಟ್ರೀಸ್ ಅಂತ ಮಾಡಿದ್ರು, ಬಟ್ ಇವರು ಆ ರೀತಿ ಮಾಡಿಲ್ಲ, ಕಿಂಗ್ಡಮ್ ನ ಮಾಡ್ತಿರೋದ್ರಿಂದ ಫಸ್ಟ್ ಪ್ಲಾಂಟ್ಸ್ ಅಂತಾನೆ ಕೊಟ್ರು. ನೆಕ್ಸ್ಟ್ ಇನ್ನೊಂದು ಕಿಂಗ್ಡಮ್ ಯಾವುದು ಅಂತ ಹೇಳ್ತಾರೆ, ಕಿಂಗ್ಡಮ್ ಅನಿಮೇಲಿಯಾ ಅಂತ ಕೊಟ್ರು. ಓಕೆ, ಸೊ ಕಿಂಗ್ಡಮ್ ಅನಿಮೇಲಿಯಾ ಅಂತ ಒಂದು ಫಸ್ಟ್ ಕಿಂಗ್ಡಮ್ ಅನ್ಕೊಂಡ್ರು. ಸೊ ದಿಸ್ ಕೈಂಡ್ ಆಫ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ಸ್ ಆಫ್ ಅನಿಮಲ್ಸ್, ವೆದರ್ ಬ್ಲಡ್ ಇರ್ಬೋದು, ಎನೈಮಾ ಇರ್ಬೋದು, ಅನೈಮಾ ಇರ್ಬೋದು. ಸೊ ಅದನ್ನ ಕನ್ಸಿಡರ್ ಮಾಡಿದ. ಇಟ್ ಮೀನ್ಸ್ ದಟ್ ಅನಿಮಲ್ಸ್ ಪ್ರಾಣಿಗಳೆಲ್ಲ ಒಂದು ಕಿಂಗ್ಡಮ್ ಎನಿಮಲ್ ಅಂತಕ್ಕಂಥ ಕಿಂಗ್ಡಮ್ ಬರುತ್ತೆ. ಸೊ ಸಸ್ಯಗಳೆಲ್ಲ ಪ್ಲಾಂಟ್ ಅಂತಕ್ಕಂಥ ಒಂದು ಕಿಂಗ್ಡಮ್ ಗೆ ಬರುತ್ತೆ ಅಂತ ಒಂದು ಕ್ಲಾಸಿಫಿಕೇಶನ್ ಅನ್ನ ಮಾಡೋದು. ಸೊ ಇದನ್ನ ಏನ್ ಮಾಡಿದ್ರೆ ಯೂನಿವರ್ಸಲ್ ಅಕ್ಸೆಪ್ಟ್ ಮಾಡೋದು, ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡೋದು. ಸೊ ಎರಡು ರೀತಿಯ ಕಿಂಗ್ಡಮ್ ಒಂದು ಕ್ಲಾಸಿಫಿಕೇಶನ್ ಒಂದು ಗುಂಪುಗಾರಿಕೆಯನ್ನ ಮಾಡೋದು. ಸೊ ಇದಾದ್ಮೇಲೆ ಇಷ್ಟಕ್ಕೆ ನಿಲ್ತಿಲ್ಲ, ಅದನ್ನು ಕೂಡ ಅಷ್ಟೇ ಫರ್ದರ್ ಕ್ಯಾಟಗರೀಸ್ ಬರುತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ಮತ್ತೊಬ್ಬರು ಸೈಂಟಿಸ್ಟ್ ಬಂದ್ರು. ಸೊ ಅವರು ಒಂದು ಪ್ರಪೋಸ್ ಮಾಡಿದ್ರು ಯಾವುದು ಅಂದ್ರೆ ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳಿ. ಓಕೆ, ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಥವಾ ಸಿಸ್ಟಮ್, ತ್ರೀ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ತ್ರೀ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಥವಾ ತ್ರೀ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನು ಪ್ರಪೋಸ್ ಮಾಡುವಂತ ಒಬ್ಬ ಸೈಂಟಿಸ್ಟ್ ಯಾರು ಅಂತ ಹೇಳ್ತಾರೆ. ಸೊ ಈಸ್ ಅ ಜರ್ಮನ್ ಬಯಾಲಜಿಸ್ಟ್, ಹಿಸ್ ನೇಮ್ ಇಸ್ ಕಾಲ್ಡ್ ಆಸ್ ಅರ್ನೆಸ್ಟ್ ಹ್ಯಾಕರ್ ಅಂತಕ್ಕಂಥ ಒಬ್ಬರು ಸೈಂಟಿಸ್ಟ್. ಓಕೆ, ಅರ್ನೆಸ್ಟ್ ಹ್ಯಾಕರ್ ಅಂತಕ್ಕಂಥ ಒಂದು ಸೈಂಟಿಸ್ಟ್ ವಾಟ್ ಅಬೌಟ್ ದಟ್ ಏನಂದ್ರು ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಫಸ್ಟ್ ಪ್ರಪೋಸ್ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇವರು ಎರಡು ಕಿಂಗ್ಡಮ್ ಕೊಟ್ಟರು. ಸೊ ವಾಟ್ ಅಬೌಟ್ ದಟ್ ಇವರು ಕಲರ್ ಸಂಬಂಧರು, ಬಟ್ ಅರ್ನೆಸ್ಟ್ ಹ್ಯಾಕರ್ ಏನ್ ಮಾಡಿದ್ರೆ ಮೂರು ರೀತಿಯಾದ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಸೊ ನಾನು ಅವಾಗ ಹೇಳಿದಾಗೆ ಇದೆ ಜರ್ಮನ್ ಬಯಾಲಜಿಸ್ಟ್, ಜರ್ಮನ್ ಇರ್ತಕ್ಕಂಥ ಒಬ್ರು ಬಯಾಲಜಿಸ್ಟ್ ಅಂತ ಹೇಳ್ಬೋದು. ಸೊ ಈ ಪ್ರಪೋಸಲ್ ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇನ್ ದ ಇಯರ್ ಇಸ್ ಅಬೌಟ್ ದಟ್ 1866 ಅಲ್ಲಿ. ಓಕೆ, 1866 ಅಲ್ಲಿ ವಾಟ್ ಆರ್ ದ ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಸೊ ವಾಟ್ ಆರ್ ದ ಪ್ರಪೋಸ್ ಮಾಡೋದು ಅಂತ ಹೇಳ್ಬೋದು. ದ ಸೈಂಟಿಸ್ಟ್ ನೇಮ್ ಇಸ್ ಅರ್ನೆಸ್ಟ್ ಹ್ಯಾಕರ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇವರೇನೋ ಪ್ಲಾಂಟ್ ಮತ್ತೆ ಅನಿಮಲ್ ಎರಡು ರೀತಿಯಾದ ಒಂದು ಸಿಸ್ಟಮ್ ನ ಮಾಡೋದು, ಬಟ್ ಲಿವಿಂಗ್ ಆರ್ಗನ್ಸ್ ಮೂರು ರೀತಿಯಾಗಿ ಇನ್ನೊಂದು ಯಾವ ಡಿವಿಷನ್ ಮಾಡೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಕಲರ್ಲೆಸ್ ನೇಚರ್ ಏನ್ ಮಾಡೋದು ಅಂದ್ರೆ ಈಸಿಲಿ ಅಬ್ಸರ್ವ್ ಆಗೋ ಕ್ಯಾರೆಕ್ಟರ್ಸ್ ತಗೊಂಡಿದ್ರಲ್ಲ, ಸೊ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ಸ್ ತಗೊಂಡಿದ್ದು. ಸೊ ಆ ಒಂದು ಬೇಸ್ ಅಲ್ಲಿ ಪ್ರಾಣಿಗಳು ಮತ್ತೆ ಸಸ್ಯಗಳು ಅಂತ ನಾವು ಮಾಡೋದು. ಬಟ್ ಅರ್ನೆಸ್ಟ್ ಹ್ಯಾಕರ್ ಏನ್ ಮಾಡೋದು ಅಂದ್ರೆ ಸೊ ವಾಟ್ ಆರ್ ದಟ್ 1866 ಅಲ್ಲಿ ಮಾಡಿದಾಗ ಆಲ್ಮೋಸ್ಟ್ ಆಗ ಒಂದು ಮೈಕ್ರೋಸ್ಕೋಪ್ ಒಂದು ವಾಟ್ ಆರ್ ದಟ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ. ಸೊ ಮೈಕ್ರೋಸ್ಕೋಪ್ ನ ವಾಟ್ ಆರ್ ದಟ್ ಡಿಸ್ಕವರ್ ಮಾಡ್ತಿದ್ದಂಗೆ ಭೂಮಿ ಮೇಲೆ ಸಸ್ಯಗಳು ಮತ್ತೆ ಪ್ರಾಣಿಗಳು ಮಾತ್ರ ಒಂದು ಜೀವಿಗಳಿಲ್ಲ, ಸೊ ಜೀವಿಗಳಾಗಿ ಮೈಕ್ರೋ ಸೂಕ್ಷ್ಮಾಣು ಜೀವಿಗಳು ಕೂಡ ಇಲ್ಲವೇ, ಅದು ಕೂಡ ಅಷ್ಟೇ ಒಂದು ಜೀವಿಗಳು ಲಿವಿಂಗ್ ಆರ್ಗನಿಸಮ್ ಗುಂಪಿಗೆ ಸೇರುತ್ತೆ ಅಂತ ವಾಟ್ ಆರ್ ದ ಪ್ರಪೋಸ್ ಮಾಡಿ ಅದನ್ನ ಇನ್ನೊಂದು ಕ್ಲಾಸಿಫಿಕೇಶನ್ ಮಾಡಿ ಅದೊಂದು ಹೊಸ ಕಿಂಗ್ಡಮ್ ಅನ್ನ
ಫಾರ್ಮ್ ಮಾಡೋದು ಅಂತ ಹೇಳ್ತಾ ಹೋಗೋದು. ಸೊ ಫಾರ್ಮ್ ಮಾಡಿದ ನಂತರ ಅದಕ್ಕೆ ಒಂದು ನೇಮ್ ಅನ್ನ ಕೊಟ್ಟರು. ಸೊ ಯಾವ ರೀತಿಯಾದ ಕಿಂಗ್ಡಮ್ ಅಂದ್ರೆ ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಹೆಸರನ್ನ ಕೊಟ್ಟರು. ಓಕೆ, ಇಟ್ಸ್ ನೇಮ್ ಇಸ್ ಪ್ರೊಟಿಸ್ಟಾ. ಓಕೆ, ಪ್ರೊಟಿಸ್ಟಾ ಅಂತ ಒಂದು ಹೆಸರನ್ನ ಕೊಟ್ಟರು ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರೊಟಿಸ್ಟಾದಲ್ಲಿ ಯಾವ ರೀತಿಯಾದ ಜೀವಿಗಳು ಬರ್ತವೆ? ಇಟ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ ಆಫ್ ದಿ ಎಂಬೋಸ್ ಮೈಕ್ರೋ ಆರ್ಗನಿಸಮ್, ಎಲ್ಲಾ ರೀತಿಯ ಮೈಕ್ರೋ ಆರ್ಗನಿಸಮ್ಗಳು ಬರುತ್ತೆ. ಬಟ್ ಇವರು ಒಂದು ಕಂಡಿದ್ದಂತ ಟೈಮಲ್ಲಿ ಯಾವ ರೀತಿಯ ಮೈಕ್ರೋ ಆರ್ಗನಿಸಮ್ ಸೇರಿಸಿದ್ರು ಅಂತ ಹೇಳ್ತಾವ್ರೆ. ಸೊ ಬ್ಯಾಕ್ಟೀರಿಯಾಗಳು, ಬ್ಯಾಕ್ಟೀರಿಯಾ ಮತ್ತೆ ಬ್ಲೂ ಗ್ರೀನ್ ಆಲ್ಗೆ ಅಂತ BGNP, ಬ್ಲೂ ಗ್ರೀನ್ ಆಲ್ಗೆ ಅಂತ ಇದರ ಒಂದು ಫುಲ್ ಫಾರ್ಮ್. ಓಕೆ, ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ಅದು ಕೂಡ ಅಷ್ಟೇ ಮೈಕ್ರೋಬ್ ಅಂತ ಹೇಳ್ತಾವರು. ಸೊ ಅದ್ರ ಜೊತೆಗೆ ಪ್ರೋಟೋಜೋನ್ಸ್ ಅಂತ ನೀವು ಕಲ್ತಿದ್ದೀರಾ ಅದರಲ್ಲಿ ಏನೊಂದು 10th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ಪ್ರೋಟೋಜೋನ್ಸ್ ಅಂತಕ್ಕಂಥ ಒಂದು ಆರ್ಗನಿಸಮ್ಸ್ ಇತ್ತು. ಸೊ ವಿಚ್ ಆರ್ ದ ಎಕ್ಸಾಂಪಲ್ ಆಫ್ ಪ್ರೋಟೋಜೋನ್ಸ್ ಅಂದ್ರೆ ನಿಮಗೆ ಫ್ಲಾಶ್ ಆಗುತ್ತೆ, ಯುಗಿನ ಪ್ಯಾರಾಮಿಷಿಯಂ ಅದೆಲ್ಲ ನೀವು ಕಲ್ತಿದ್ದೀರಿ ಅಲ್ಲ. ಸೊ ಆ ರೀತಿ ಅದನ್ನೆಲ್ಲ ಪ್ರೋಟೋಜೋನ್ಸ್ ಅಂತ ಹೆಸರು ಕೊಟ್ಟರು. ಲೈಕ್ ದಟ್ ಯುಗಿನ ಪ್ಯಾರಾಮಿಷಿಯಂ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಬ್ಲೂ ಗ್ರೀನ್ ಆಲ್ಗೆ ಇರ್ಬೋದು, ಅಥವಾ ಆಲ್ಗೆಗಳು ಇರ್ಬೋದು. ಸೊ ಅದು ಕೂಡ ಇದಾವೆ, ಲಿವಿಂಗ್ ಆರ್ಗನ್ಸ್ ಇದಾವೆ, ಅದೆಲ್ಲ ಮೈಕ್ರೋವೇವ್ ಕಂಟೆಂಟ್. ಓಕೆ, ಮೇಜರ್ ಆಗಿ ಮೋಸ್ಟ್ ಮೈಕ್ರೋ ಆರ್ಗನಿಸಮ್ಸ್ ಹೇಳ್ತೀವಿ. ಆ ಒಂದು ಮೈಕ್ರೋ ಆರ್ಗನಿಸಮ್ಸ್ ಇವೆರಡರ ಒಂದು ಗುಂಪಿಗೆ ಸೇರೋದಿಲ್ಲ. ಇವೆರಡರ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇಲ್ದಲೇ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇದೆ ಅಂತ, ಇಲ್ದಲೇ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇದೆ ಅಂತ ಪ್ರೂವ್ ಮಾಡಿ ಸೊ ಅದನ್ನ ಒಂದು ಸಪರೇಟ್ ಕಿಂಗ್ಡಮ್ ಗೆ ಸೇರಿಸಿದ್ರು ಅಂತ ಹೇಳ್ಬಹುದು. ಸೊ ಅದನ್ನ ಹೆಸರನ್ನ ಅವರು ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಕೊಟ್ಟರು. ನೆಕ್ಸ್ಟ್ ದಟ್ ಆಸ್ ಸೇಮ್ ಥಿಂಗ್ ಇದನ್ನೆಲ್ಲ ಫಾಲೋ ಮಾಡ್ತಾ ಹೋಗ್ತಾರೆ. ಕಮಲನ್ ಪಿಎಸ್ ಅವರು ಪ್ರಪೋಸ್ ಮಾಡ್ತಾ ಹೋಗ್ತಾರೆ ಕಿಂಗ್ಡಮ್ ಏನೇ. ಫಸ್ಟ್ ಪ್ರೊಟಿಸ್ಟಾ ಇನ್ಸ್ಟೆಂಟ್ ಮೈಕ್ರೋಬ್ಸ್ ಎಲ್ಲ ಈ ಒಂದು ಗುಂಪಿಗೆ ಸೇರುತ್ತೆ. ಆಮೇಲೆ ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಪ್ಲಾಂಟೆ. ನೆಕ್ಸ್ಟ್ ದಟ್ ಕಿಂಗ್ಡಮ್ ಅನಿಮಿ, ಕಿಂಗ್ಡಮ್ ಅನಿಮೇ. ಓಕೆ, ಸೊ ಈ ರೀತಿಯಾದ ಒಂದು ಮೂರು ರೀತಿಯಾದ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ವಾಟ್ ಆರ್ ದಟ್ ಎರ್ನೆಸ್ಟ್ ಆಕ್ಟರ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಕೊಟ್ಟರು ಅಂತ ಹೇಳ್ತೀವಿ ಇನ್ ದ ಇಯರ್ 1866. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ಒಂದು 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆದ ನಂತರ ಸೊ ವಾಟ್ ಎವರ್ ದಟ್ ಇದನ್ನ ಪ್ರಪೋಸ್ ಮಾಡೋದ್ರೆ ಫರ್ದರ್ ಇದ್ರಲ್ಲೂ ಕೂಡ ಅಷ್ಟೇ ಮೆರಿಟ್ಸ್ ನೋಡ್ತೀವಿ. ಇದರಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಟ್ರೈ ಮಾಡೋದು ಅಂತ ಹೇಳ್ತಾರೆ ಅವರು. ಸೊ ಅದನ್ನ ನಾವು 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಥವಾ 4 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರೀತಾ ಹೋಗ್ತೀವಿ. ಸೊ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಸೊ ಇವರು ಯಾವ ರೀತಿಯ ಕ್ಲಾಸಿಫಿಕೇಶನ್ ಮಾಡೋರು ಸರ್? ಏನೊಂದು ವಾಟ್ ಎವರ್ ಏನೊಂದು ಅರ್ನೆಸ್ಟ್ ಆಕ್ಟರ್ ಅಂತಕ್ಕಂಥ ಸೈಂಟಿಸ್ಟ್ ಮೈಕ್ರೋಬ್ಸ್ ಎಲ್ಲ ಒಂದು ಕಿಂಗ್ಡಮ್ ಗೆ ಸೇರಿಸಿದ್ರು, ಪ್ಲಾಂಟ್ ಎಲ್ಲ ಇನ್ನೊಂದು ಕಿಂಗ್ಡಮ್ ಗೆ. ನಿಮ್ಮಲ್ಲಿ ಕರೆಕ್ಟ್ ಆಗಿದ್ದೀರಾ ಸರ್? ಇನ್ನೊಂದು ಹೊಸದಾಗಿ ಬರ್ಲಿಕ್ಕೆ ಯಾವ ಒಂದು ಕಿಂಗ್ಡಮ್ ಇತ್ತು ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದಟ್ ಈ ಒಂದು ಮೈಕ್ರೋಬ್ಸ್ ಅಂತ ನಾವ್ ಏನ್ ಕರಿತೀವಿ, ಮೈಕ್ರೋ ಆರ್ಗನ್ಸ್ ಏನಿರುತ್ತೆ ಆ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಏನಿರುತ್ತೆ. ಸೊ ಆ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲಿ ಸೊ ಒಂದೊಂದು ಮೈಕ್ರೋ ಆರ್ಗಾನಿಸಮ್ ಕೂಡ ಅಷ್ಟೇ ಒಂದೊಂದು ರೀತಿಯಾದ ನೇಚರ್ ಇರುತ್ತೆ ಅಂತ ಅವರು ಪ್ರಪೋಸಲ್ ಅನ್ನ ಮಾಡೋದು. ಯಾರೊಬ್ಬರು ಸೈಂಟಿಸ್ಟ್ ಅಂತ ಹೇಳ್ತಾರೆ, ಈಸ್ ನೇಮ್ಡ್ ಆಸ್ ಕೋಪ್ಲ್ಯಾಂಡ್ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್. ಓಕೆ, ದ ಸೈಂಟಿಸ್ಟ್ ನೇಮ್ ಈಸ್ COP, ಕೋಪ್ಲ್ಯಾಂಡ್ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್. ವೆಲ್ ಯುವರ್ ಪ್ರಪೋಸಲ್ ಬಿಫೋರ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ 1956 ಅಲ್ಲಿ. ಓಕೆ, ಸೊ 19 ಎರಾಸ್ ಅಲ್ಲಿ ಪ್ರಪೋಸಲ್ ನ ಮಾಡೋದು ಅಂತ ಹೇಳ್ತಾರೆ. ಸೊ 1956 ಏನಿದೆ, ಸೊ 1956 ಅಲ್ಲಿ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡೋದು ಅಂತ ಹೇಳ್ತಾ ಹೋಗೋದು. ಸೊ ಯಾವ ರೀತಿಯ ಚೇಂಜಸ್ ಇನ್ನೊಂದು ಹೊಸ ಕಿಂಗ್ಡಮ್ ಯಾವ ಸೇರಿಸೋದು ಅಂದ್ರೆ ಒಟ್ಟೊಟ್ಟೆ ನಾವು ಇಲ್ಲಿಗೆ ಪ್ರೊಟಿಸ್ಟಾ ಅಂತಕ್ಕಂಥ ಒಂದು ಮೈಕ್ರೋಬ್ ನ ಸೇರಿಸ್ತಕ್ಕಂಥ ಒಂದು ಮೈಕ್ರೋಬ್ಸ್ ಎಲ್ಲಾ ರೀತಿಯ ಮೈಕ್ರೋಬ್ಸ್ ಬರ್ತಕ್ಕಂಥ ಪ್ರೊಟಿಸ್ಟಾ ಅಂತಕ್ಕಂಥ ಒಂದು ಕಿಂಗ್ಡಮ್ ಏನಿದೆ ಆ ಒಂದು ಕಿಂಗ್ಡಮ್ ಅಲ್ಲಿ ಫರ್ದರ್ ಚೇಂಜಸ್ ಇರುತ್ತೆ. ಇಟ್ ಮೀನ್ಸ್ ದಟ್ ಎಲ್ಲಾ ರೀತಿಯ ಸೂಕ್ಷ್ಮಾಣು ಜೀವಿಗಳು ಕೂಡ ಅಷ್ಟೇ ಒಂದೇ ರೀತಿಯಾದ ಕ್ಯಾರೆಕ್ಟರ್ ಇರೋದಿಲ್ಲ. ಒಂದೊಂದು ಸೂಕ್ಷ್ಮಾಣು ಜೀವಿ ಕೂಡ ಅಷ್ಟೇ ಒಂದೊಂದು ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತೆ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಒಂದು ವಾಟ್ ಆರ್ ದಟ್ ಮೈಕ್ರೋಬ್ಸ್ ಎಲ್ಲ ಒಂದು ಡಿಫರೆನ್ಸಿಯೇಷನ್ ಅನ್ನ ಮಾಡ್ತಾ ಅವರು. ಇಟ್ ಮೀನ್ಸ್ ದಟ್ ಸೊ ಪ್ರೊಟಿಸ್ಟಾ ಅಂತ ಏನಿತ್ತು ಆ ಒಂದು ಪ್ರೊಟಿಸ್ಟಾದ ಲೋಯರ್ ಪ್ರೊಟಿಸ್ಟಾ ಅಂತ ಒಂದು ಹೆಸರನ್ನ ಕೊಡು. ಓಕೆನಾ, ಸೊ ಲೋಯರ್ ಪ್ರೊಟಿಸ್ಟಾ ಅಂತ ಹೇಳ್ತಾರೆ. ಲೋಯರ್ ಮತ್ತೆ ಹೈಯರ್ ಮೀನ್ಸ್ ದಟ್ ಮಾಡಿಫೈಡ್ ಪ್ರೊಟಿಸ್ಟಾ ಒಂದು ಆರ್ಗನಿಸಮ್ ಕೊಡುತ್ತೆ ಮೈಕ್ರೋಬ್ಸ್. ಸೊ ಅನ್ಮಾಡಿಫೈಡ್ ಏನು ಪ್ರೊಟಿಸ್ಟಾ ಕೂಡ ಒಂದು ಮೈಕ್ರೋ ಆರ್ಗನಿಸಮ್ ಬರುತ್ತೆ. ಸೊ ಇನ್ ಡೀಟೇಲ್ ಆಗಿ ಒಂದು ಸೈಂಟಿಫಿಕ್ ಹೇಳ್ತಾ ಹೋಗ್ತೀವಿ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಸ್ಟ್ರಕ್ಚರ್ ಯಾವ ರೀತಿಯಾದ ಮೈಕ್ರೋಬ್ಸ್ ಇರುತ್ತೆ. ಓಕೆ, ದ ಎಂಬೋಸ್ ಮೈಕ್ರೋ ಆರ್ಗನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್
prokaryotic cell structure ಅಂತ ಹೇಳ್ಬೋದು. Okay, the microbes which are having the prokaryotic cell structure. Okay, the microbes having prokaryotic cell structure, those are classified separately in the particular kingdom ಅಂತ ಹೇಳಿದ್ರು. ಸೊ ನಿಮಗೆ ಡಿಫರೆನ್ಸ್ ಗೊತ್ತಿದೆ ಅನ್ಕೊಂತೀವಿ, prokaryotic ಮತ್ತೆ eukaryotic cells ಅಲ್ಲ. ಸೊ ವಾಟ್ ಆರ್ ದಟ್, ಈ ಒಂದು ಕ್ಲಾಸ್ ಅನ್ನು ಅಪ್ಲೋಡ್ ಮಾಡ್ತಾರೆ, ಯು ಶುಡ್ ಆನ್ಸರ್ ಮೀ. ಓಕೆನಾ? ಸೊ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ prokaryotic ಮತ್ತೆ eukaryotic cells, ಏನೊಂದು ಸೆಲ್ಸ್ ಇರ್ತಕ್ಕಂಥ ಡಿಫರೆನ್ಸ್ ಏನಂತ ನೀವೇ ನನಗೆ ಹೇಳಬೇಕು. ಓಕೆ, ಸೊ ವಾಟ್ ಆರ್ ದಟ್ ನೀವು ಆಲ್ರೆಡಿ ಕಲ್ತಿದ್ದೀರಾ 10th ಅಲ್ಲಿ, ಅದನ್ನ ನಾನು ಕೇಳಿದೆ ಅಷ್ಟೇ, ಹೊಸದಾಗಿ ಏನಿಲ್ಲ. prokaryotic cells ಮತ್ತೆ eukaryotic cells ಅಂತ ಹೇಳುವಂತ ಎರಡು ರೀತಿಯ ಸೆಲ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ಒಂದು ಬೇಸಿಸ್ ನ ಮೇಲೆ prokaryotic cells ಏನಿತ್ತು, ಆ ಒಂದು prokaryotic cells ಅನ್ನ ಸಪರೇಟ್ ಆಗಿ ಒಂದು ಕಿಂಗ್ಡಮ್ ಗೆ ಸೇರಿಸಿದ್ರು. ಸೊ ಆ ಒಂದು ಕಿಂಗ್ಡಮ್ ಗೆ ಹೆಸರನ್ನ ಕೊಟ್ಟರು. ಸೊ ವಾಟ್ ಆರ್ ದಟ್, ದೋಸ್ ಆರ್ ಸೆಡ್ ಟು ಬಿ ದಟ್ ಕಿಂಗ್ಡಮ್ ಮೊನೇರಾ ಅಂತ ಹೆಸರನ್ನ ಕೊಟ್ಟರು. ಓಕೆ, ಕಿಂಗ್ಡಮ್ ಮೊನೇರಾ ಅಂತ ಹೆಸರನ್ನ ಕೊಟ್ಟು, ಸೊ prokaryotic ಮೈಕ್ರೋಬ್ ಸೆಲ್ಸ್ ಏನಂತೆ, prokaryotic ಸೆಲ್ ಸ್ಟ್ರಕ್ಚರ್ ಹೊಂದಿರತಕ್ಕಂತ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ, ಅದೆಲ್ಲ ಕಿಂಗ್ಡಮ್ ಮೊನೇರಾಗೆ ಸೇರುತ್ತೆ. ದೋಸ್ ಆರ್ ಸೆಡ್ ಟು ದಿ ಲೋಯರ್ ಪ್ರೊಟಿಸ್ಟಾ ಅಂತ ಹೇಳ್ತೀವಿ, ಬಟ್ ಹೆಸರನ್ನ ಬೇರೆ ಕೊಟ್ಟಿದ್ದ ಮೊನೇರಾ. ಓಕೆನಾ? ಸೊ ಮೊನೇರಾ ಇಸ್ ಗ್ರೂಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ which are prokaryotic cell structures. ನಾನು ಹೇಳಿದ್ನಲ್ಲ, you have to answer me ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಿ. ವಾಟ್ ಇಸ್ ಮೆಂಟ್ ಬೈ prokaryotic, ವಾಟ್ ಇಸ್ ಮೆಂಟ್ ಬೈ eukaryotic ಅಂತ. ಸೊ ಓಕೆ, ಸೊ ಆನ್ಸರ್ ಮಾಡಿದ್ರೆ ಈ ಕ್ಲಾಸ್ ಅರ್ಥ ಆಗಿದೆ ನಿಮಗೆ ಅಂತಾನೆ ಅರ್ಥ. ಓಕೆ, ಸೊ prokaryotic cell structure ಇರ್ತಕ್ಕಂಥ ಒಂದು ಮೈಕ್ರೋಬ್ಸ್ ಅನ್ನ ಮೊನೇರಾ ಅಂತಕ್ಕಂಥ ಒಂದು ಕಿಂಗ್ಡಮ್ ಗೆ ಸೇರಿಸಿದ್ರು. ಅದಾದ್ಮೇಲೆ ಅದನ್ನ ಸ್ಟಾರ್ಟ್ ಅಲ್ಲಿ ಏನು ಕೊಟ್ಟಿದ್ರು ಅದನ್ನೇ ಕಂಟಿನ್ಯೂಟಿನ ಮಾಡ್ತಾ ಹೋಗ್ತಾನೆ. ಸೊ ಇದಾಗ್ಬಿಟ್ಟಿಗೆ ಸೆಕೆಂಡ್ ಕಿಂಗ್ಡಮ್ ನ ವಿಷಯಕ್ಕೆ ಬಂದ್ರೆ, ಕಿಂಗ್ಡಮ್ ಪ್ರೊಟಿಸ್ಟಾ ಆಲ್ರೆಡಿ ನನಗೆ ಉಳಿಸ್ಕೊಂಡ್ರು. ಬಟ್ ಪ್ರೊಟಿಸ್ಟಾ ಎರಡು ಡಿವೈಡ್ ಮಾಡಿ, ಇದೆಲ್ಲ prokaryotic ಬರುತ್ತೆ. ಓಕೆ, ಸೊ ಇದೆಲ್ಲ prokaryotic ಬರುತ್ತೆ. ಸೊ ಇದೆಲ್ಲ eukaryotic ಮೈಕ್ರೋಬ್ಸ್ ಬರುತ್ತೆ. ಇದೆಲ್ಲ eukaryotic ಮೈಕ್ರೋಬ್ಸ್ ಬರುತ್ತೆ ಅಂತ ಹೇಳಿ, ಮೈಕ್ರೋ ಎಲ್ಲೂ ಕೂಡ ಮೈಕ್ರೋ ಆರ್ಗಾನಿಸಮ್ಸ್ ಬರುತ್ತೆ. ನೆಕ್ಸ್ಟ್ ಆಲ್ರೆಡಿ ಇದನ್ನೇ ಕಂಟಿನ್ಯೂಟಿ ನಾವು ಮಾಡ್ತಾ ಹೋಗ್ತಾರೆ. ಸೊ ಕಿಂಗ್ಡಮ್ ಪ್ಲಾಂಟೆ as it is. Next to that, kingdom Animalia. Sorry, kingdom Animalia. Okay, so ಈ ರೀತಿಯಾದ ಅವರು ಕ್ಲಾಸಿಫಿಕೇಶನ್ ಅನ್ನ ಮಾಡೋದು ಅಂತ ಹೇಳ್ತಾರೆ, ಅಥವಾ ಕಿಂಗ್ಡಮ್ ಅನ್ನ ಸೇರಿಸೋದು ಅಂತ ಹೇಳ್ತಾರೆ. ಜಸ್ಟ್ ಈ ಸೊ ಇವ್ರೇನಾದ್ರೆ ಪ್ಲಾಂಟ್ಸ್ ಅಂತ ಅನಿಮಲ್ಸ್ ಇತ್ತು, ಅದಕ್ಕೆ ಮೈಕ್ರೋಬ್ಸ್ ಸೇರಿಸೋದು. ಇವ್ರೇನ್ ಮಾಡೋದು ಅಂದ್ರೆ ಮೈಕ್ರೋಬ್ಸ್ ಅಲ್ಲಿ ಒಂದೇ ರೀತಿಯಾಗಿಲ್ಲ, prokaryotic cell structure ಇರುತ್ತೆ, eukaryotic cell structure ಇರುತ್ತೆ. ಸೊ ಅದನ್ನ ಸಪರೇಟ್ ಮಾಡಿ prokaryotic cell structure ಇರುತ್ತೆ, ನಾವು ಮೊನೇರಾ ಮೈಕ್ರೋಬ್ಸ್ ಅಂತ ಹೇಳ್ತಾರೆ. ಮೊನೇರಾ ಅಂತಕ್ಕಂಥ ಕಿಂಗ್ಡಮ್ಸ್ ಇರುತ್ತೆ. eukaryotic cell structure ಇರ್ತಕ್ಕಂಥ ಮೈಕ್ರೋಬ್ಸ್ ಎಲ್ಲ ಪ್ರೊಟಿಸ್ಟಾಗೆ ಬರುತ್ತೆ. ಅದಾದ್ಮೇಲೆ ಪ್ಲಾಂಟ್ ಅನಿಮೇಲಿಯಾ. ಸೊ ಈ ರೀತಿಯಾಗಿ ಕಿಂಗ್ಡಮ್ ಇದೆ ಅಂತ ವಾಟ್ ಎವರ್ ದಟ್ ಪ್ರಪೋಸಲ್ ಮಾಡೋದು ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ಅಷ್ಟೇ ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲ ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡೋದು. ಸೊ ಅಕ್ಸೆಪ್ಟ್ ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂಟಿ ನಾವು ಮಾಡ್ತಾ ಹೋಗೋದು ಅಷ್ಟೇ, ಇವಾಗ ಬೇರೆ ರೀತಿಯ ಹೊಸದಾಗಿ ಪ್ರಪೋಸಲ್ ನ ಮಾಡಿಲ್ಲ. ಸೊ ಸಿನ್ಸ್ ಅಬೌಟ್ ದಟ್ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ಇಷ್ಟೆಲ್ಲ ಪ್ರಪೋಸಲ್ಸ್ ಆದ್ಮೇಲೆ, ಸೊ ನೆಕ್ಸ್ಟ್ ದಟ್ ಇದೆಲ್ಲ ಒಂದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್, ಅಕ್ಸೆಪ್ಟಬಲ್ ಮತ್ತೆ ನಾನ್ ಅಕ್ಸೆಪ್ಟಬಲ್ ನ ಮಾಡ್ತಾ ಹೋದ್ರು. ಸೊ ನೆಕ್ಸ್ಟ್ ದಟ್ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆದ ನಂತರ ಮತ್ತೊಂದು ಒಂದು ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಥವಾ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಸೊ ವಾಟ್ ಆರ್ ದಟ್ ಏನು ಪ್ರಪೋಸಲ್ ಮಾಡೋದು ಅಂತ ಹೇಳ್ಬೋದು. ಸೊ ಅವ್ರು ಏನ್ ಹೇಳಿದ್ರೆ, ಸೊ ಬರೀ 4 ರೀತಿಯಾದ ಕಿಂಗ್ಡಮ್ಗಳಿಲ್ಲ, 5 ರೀತಿಯಾದ ಕಿಂಗ್ಡಮ್ ಇದಾವೆ ಅಂತ ಪ್ರಪೋಸಲ್ ಮಾಡಿ ಅದನ್ನ ಪರ್ಟಿಕ್ಯುಲರ್ ಆಗಿ ಕ್ಲಾಸಿಫಿಕೇಶನ್ ಅನ್ನ ಮಾಡೋದು ಅಂತ ಹೇಳ್ಬೋದು. ಸೊ ದಟ್ ಇಸ್ ಅಬೌಟ್ ದಟ್ 4th one is the 5 kingdom system classification ಅಂತ ಹೇಳ್ತೀವಿ. ಓಕೆ, ಸೊ 5 kingdom system ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಬರೀ 4 ರೀತಿಯಾದ ಒಂದು ವಾಟ್ ಎವರ್ ದಟ್ ಸೊ ಏನೊಂದು ಕಿಂಗ್ಡಮ್ ಗಳಿಂದ ಸೊ 5 ರೀತಿಯಾದ ಕಿಂಗ್ಡಮ್ ಇದೆ ಅಂತ ಅವರು ಕ್ಲಾಸಿಫಿಕೇಶನ್ ಮಾಡಿದ್ರು. ಸೊ ಕ್ಲಿಯರ್ ಕಟ್ ಆಗಿ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ, ಸೊ ವಿ ಆರ್ ಪ್ರೆಸೆಂಟ್ಲಿ ಸೊ ವೆಲ್ ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಮಾಡುವಂತ ಒಂದು ಕಿಂಗ್ಡಮ್ ಆಫ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ಯಾವುದು ಅಂದ್ರೆ 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗೋದು. ಇಟ್ ಇಸ್ ಅ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್. ಈಗಲೂ ಕೂಡ ಅಷ್ಟೇ
ಈ ಒಂದು ಕಿಂಗ್ಡಮ್ ಗಳ ಒಂದು ಬೇಸ್ ಮೇಲೆ ಆಧಾರದ ಮೇಲೆ ನಾವು ಕಲಿತಾ ಇರುವಂತದ್ದು. ಸೊ ಇನ್ನ ಮುಂದಕ್ಕೆ ಯಾರು ಕೂಡ ವಾಟ್ ಆಫ್ ದ ಪ್ರಪೋಸಲ್ ಅನ್ನ ಮಾಡಿಲ್ಲ. ಸೊ ಆ ಒಂದು ಕ್ರೆಡಿಟ್ ಯಾರಿಗೆ ಸೇರುತ್ತೆ ಅಂತ ಹೇಳ್ತಾವ್ರೆ, ಇಟ್ ಈಸ್ ನಥಿಂಗ್ ಬಟ್ ದಟ್ R.H. Whittaker ಅಂತಕ್ಕಂಥ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಓಕೆ, ಸೊ ಇಸ್ ಅನ್ ಅಮೆರಿಕನ್ ಎಕಾಲಜಿಸ್ಟ್. ಓಕೆ, ಸೊ R.H. Whittaker ಅಂತ ಹೇಳ್ತಾ ಓಕೆ. ಸೊ R.H. Whittaker ಅಂತಕ್ಕಂಥ ಒಂದು ಸೈಂಟಿಸ್ಟ್ ಏನಿದ್ದಾರೆ, ಸೊ ಈ ಪ್ರಪೋಸಲ್ ದ 5 kingdom ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿ. ಓಕೆ, ಸೊ ಈಗ ನಾನು ಅವಾಗ ಹೇಳಿದಾಗ ಇದೆ ಅಮೆರಿಕನ್ ಎಕಾಲಜಿಸ್ಟ್, ಅಮೆರಿಕದ ಒಬ್ರು ಎಕಾಲಜಿಸ್ಟ್ ಅಂತ ನಾವು ಹೇಳಬಹುದು. Ecologist and that of three. So he proposed these 5 kingdom of classification in the year 1969. Okay na? So 1969 ನಲ್ಲಿ ಈ ಒಂದು ಕಂಪ್ಲೀಟ್ 5 kingdom of classification ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡೋದು, ಪ್ರಪೋಸ್ ಮಾಡೋದು ಅಂತ ಹೇಳ್ತಾರೆ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ಎಂಟೈರ್ ಲಿವಿಂಗ್ ಆರ್ಗಾನಿಸಮ್ಸ್ ನ ಈ ಒಂದು 5 ಡಿಫರೆಂಟ್ ಕೈಂಡ್ಸ್ ಆಫ್ ಕಿಂಗ್ಡಮ್ ಆಗಿ ಅವರು ಕ್ಲಾಸಿಫಿಕೇಶನ್ ಮಾಡಿ ನಮಗೆ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಪ್ರಪೋಸಲ್ ಮಾಡೋದು, ಯಾವ ಒಂದು ಬೇಸ್ ನ ಮೇಲೆ ಇವರು ಕ್ಲಾಸಿಫಿಕೇಶನ್ ಕ್ಯಾಟಗರೈಸ್ ಮಾಡೋದು ಅಂತ ಹೇಳ್ತಾರೆ. ಅಟ್ ಈಸ್ ಅವ್ರು ಏನೇ ಕ್ಲಾಸಿಫಿಕೇಶನ್ ಮಾಡೋದ್ರೆ 4 kingdom of classification ಕೋಪ್ಲ್ಯಾಂಡ್ ಅವ್ರು ಏನು ಒಂದು ಪ್ರಪೋಸಲ್ ಮಾಡೋದು ಅದನ್ನೇ ಕಂಟೆಂಟ್ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ದಟ್ ಕ್ಲಾಸಿಫಿಕೇಶನ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಲ್ ಬಿ ಡನ್ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಬಂದ್ರೆ ಅಟ್ ಈಸ್ ಕಿಂಗ್ಡಮ್ ಮೊನೇರಾ ಅಂತಾನೆ ಹೇಳ್ತೀವಿ. ಓಕೆ, ಸೊ ಅವರ ಕೋಪ್ಲ್ಯಾಂಡ್ ಅವರು ಪ್ರಪೋಸ್ ಮಾಡಿರೋದು ಕಿಂಗ್ಡಮ್ ಮೊನೇರಾ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅವರು ಕರೆಕ್ಟ್ ಆಗಿದೆ ಕ್ಲಾಸಿಫಿಕೇಶನ್ ಮಾಡೋದು. ಈ ಒಂದು ಕಿಂಗ್ಡಮ್ ಮೊನೇರಾಗೆ ಯಾವ ರೀತಿಯಾದ ಒಂದು ಆರ್ಗನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಮೇಜರ್ ಇಸ್ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್. ಮೈಕ್ರೋಸ್ಕೋಪಿಕ್ ಅಂದ್ರೆ a kind of organism which are able to visit through the microscope. ಮೈಕ್ರೋಸ್ಕೋಪ್ ನ ಮುಖಾಂತರ ನೋಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಒಂದು ಜೀವಿಗಳೇನಿದೆ ಅದನ್ನೇ ಅವರು ಸೂಕ್ಷ್ಮಾಣು ಜೀವಿಗಳು ಅಂತ ಕರೆಯುತ್ತಾರೆ. ಓಕೆ, ಸೊ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್ ಇರುತ್ತೆ. ಸೊ ಯಾವ ರೀತಿಯಾದ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾರೆ, ಮೇಜರ್ಲಿ ಪ್ರೊಕ್ಯಾರಿಯೋಟಿಕ್ ಇದು ಕೂಡ ಅದೇ ಬರುತ್ತೆ. ಓಕೆ, a kind of prokaryotic microorganisms, those are come under the kingdom Monera ಅಂತ ಹೇಳ್ತಾ ಹೋಗೋದು. ಎಕ್ಸಾಂಪಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಯಾವ್ದು ಅಂತ ಹೇಳ್ತಾರೆ, ಬ್ಯಾಕ್ಟೀರಿಯಾ, ಅದಾದ ನಂತರ ಬ್ಲೂ ಗ್ರೀನ್ ಆಲ್ಗೆ. ಓಕೆ, ಸೊ ಬ್ಯಾಕ್ಟೀರಿಯಾ ಮತ್ತೆ ಬ್ಲೂ ಗ್ರೀನ್ ಆಲ್ಗೆನ ಸೊ ಬ್ಯಾಕ್ಟೀರಿಯಾ ಮತ್ತೆ ಬ್ಲೂ ಗ್ರೀನ್ ಆಲ್ಗೆನ ವಾಟ್ ಎವರ್ ದಟ್ ಕಿಂಗ್ಡಮ್ ಮೊನೇರಾ ಅಥವಾ ಪ್ರೊಕ್ಯಾರಿಯೋಟಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಒಂದು ಗುಂಪಿಗೆ ಸೇರಿಸಿದ್ರು ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದಾದ್ಮೇಲೆ ಬಂದಂತೆ ಇನ್ನೊಂದು ಕಿಂಗ್ಡಮ್ ಯಾವುದು ಅಂತ ಹೇಳ್ತಾರೆ, ಇಟ್ ಈಸ್ ಸೊ ಸೆಕೆಂಡ್ ಕಿಂಗ್ಡಮ್ ಯಾವುದು ಅಂತ ಹೇಳ್ತಾರೆ, ಸೊ ಇಟ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ ಅಂತಾನೆ ಅವರ ಹೆಸರನ್ನ ಕೊಟ್ಟರೆ. ಇಟ್ ಈಸ್ ಕೋಪ್ಲ್ಯಾಂಡ್ ಅವರು ಏನಾದ್ರು ಪ್ರಪೋಸ್ ಮಾಡ್ತಾರೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾ ಇದು ಕೂಡ ಒಂದು ರೀತಿಯಾದ ಕಿಂಗ್ಡಮ್. ಸೊ ಇದರಲ್ಲಿ ಯಾವ ರೀತಿಯಾದ ಒಂದು ಜೀವಿಗಳ ಒಂದು ಕ್ಯಾಟಗರೀಸ್ ಬರುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಇನ್ಕ್ಲೂಡ್ಸ್ ದಟ್ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್, ಇದು ಕೂಡ ಸೂಕ್ಷ್ಮಾಣು ಜೀವಿಗಳನ್ನೇ ಒಳಗೊಂಡಿರುತ್ತೆ. ಮೈಕ್ರೋಸ್ಕೋಪ್ ನ ಮುಖಾಂತರನೇ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಪ್ರೊಕ್ಯಾರಿಯೋಟಿಕ್ ಅಲ್ಲ, ಯೂಕ್ಯಾರಿಯೋಟಿಕ್ ಮೈಕ್ರೋಬ್ ಅಂತ ಹೇಳೋದು. ಓಕೆ, ಸೊ ದೋಸ್ ಆರ್ ಸೆಡ್ ಟು ಬಿ ಯೂಕ್ಯಾರಿಯೋಟಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಏನಿರುತ್ತೆ ಅದೆಲ್ಲ ಒಂದು ಕಿಂಗ್ಡಮ್ ಪ್ರೊಟಿಸ್ಟಾಗೆ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಲೈಕ್ ಯಾವುದು ಅಂತ ಹೇಳ್ತಾ ಹೋದ್ರೆ, ಸೊ ಆಲ್ಗೆ ಗೊತ್ತಿದೆ ಏನೇನಿಲ್ಲ, ಪಾಚಿ ಗೊತ್ತಿದೆ ಅಲ್ಲ. ಸೊ ಪಾಚಿಯಿಂದ ನಾವೇನ್ ಕರಿತೀವಿ, ನೀರಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್, ನೀರಲ್ಲಿ ಒಂದು ಕಡೆ ಕೊಡ್ತಾರಲ್ಲ ಪಾಚಿ ಬೆಳೆಯುತ್ತೆ. ಸೊ ದಟ್ಸ್ ಆರ್ ಸೆಡ್ ಟು ಬಿ ಕಮ್ ಅಂಡರ್ ದಿಸ್ ಆಲ್ಗೆ ಒಂದು ಕ್ಯಾಟಗರಿನಲ್ಲಿ ಬರ್ತಾ ಹೋಗುತ್ತೆ. ಆಲ್ಗೆ ಮತ್ತೆ ಪ್ರೋಟೋಜೋವನ್ಸ್. ಓಕೆ, ಆಲ್ಗೆ ಅಂಡ್ ಪ್ರೋಟೋಜೋವನ್ಸ್. ಓಕೆ, ಪ್ರೋಟೋಜೋವನ್ಸ್ ಅಂದ್ರೆ ಪ್ರಿಮಿಟಿವ್, ಫಸ್ಟ್ ಒಂದು ಅರೆದಾಂತ ಒಂದು ಆರ್ಗಾನಿಸಮ್ ಅಂತೀವಿ. ನೀವೇನೊಂದು 10ನೇ ತರಗತಿ ಕಲ್ತೀವಿ, ಇದು ಪ್ಯಾರಾಮಿಷಿಯಂ, ಯೂಗ್ಲಿನ್ ಅಂತದೆಲ್ಲ, ಅದೆಲ್ಲ ಪ್ರೋಟೋಜೋವನ್ಸ್ ಒಂದು ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ಸೊ ಯೂಕ್ಯಾರಿಯೋಟಿಕ್ ಮೈಕ್ರೋಆರ್ಗಾನಿಸಮ್ಸ್ ಎಲ್ಲ ಪ್ರೊಟಿಸ್ಟಾಗೆ ಸೇರಿಸಿದ್ರು, ಪ್ರೊಕ್ಯಾರಿಯೋಟಿಕ್ ಮೈಕ್ರೋಬ್ಸ್ ನೆಲ್ಲ ಮೊನೇರಾಗೆ ಸೇರಿಸಿದ್ರು. ಓಕೆನಾ. ಸೊ ದಿಸ್ ವಾಟ್ ಆರ್ ದ ಕೋಪ್ಲ್ಯಾಂಡ್ ಅವರು ಕೊಟ್ಟಿದ್ದಂತದನ್ನೇ ಸೊ ಹೇಳೋದು ಕೂಡ ಅಷ್ಟೇ. ಅದನ್ನೇ ಅವರು ಐಡಿ ಮಾಡಿಫೈಡ್ ಆಗಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಅದಕ್ಕೆ ಏನಿದೆ ಪ್ರೊಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ನಮಗೆ ಡಿಫರೆನ್ಸ್ ಬೇಕು. ಓಕೆನಾ. ಸೊ ನೀವು ತಿಳ್ಕೊಂಡಷ್ಟು ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಒಂದು ಆಯ್ತು. ನೆಕ್ಸ್ಟ್ ಇನ್ನೊಂದು ಕಿಂಗ್ಡಮ್ ಯಾವ್ದನ್ನ ಸೇರಿಸೋದು ಅಂತ ಹೇಳ್ತಾರೆ. ಸೊ ಇವ್ರದಾದ ಒಂದು ಅಡಿಷನಲ್ ಕಿಂಗ್ಡಮ್ ಅನ್ನ ಸೇರಿಸೋದು. ಸೊ ಇಟ್ ಈಸ್ ನೇಮ್ಡ್ ಆಸ್ ಕಿಂಗ್ಡಮ್ ಮೈಕೋಟಾ ಅಂತ ಹೆಸರನ್ನ ಕೊಟ್ಟು.
ಓಕೆ ಸೊ ದೋಸ್ ಕಿಂಗ್ಡಮ್ ಈಸ್ ನೇಮ್ಡ್ ಆಸ್ ಕಿಂಗ್ಡಮ್ ಮೈಕೋಟಾ ಅಂತ ಒಂದು ಹೆಸರನ್ನ ಕೊಟ್ಟರು. ಸೊ ಸರ್ ಮೈಕ್ರೋಬ್ಸ್ ಅಲ್ಲಿ ಎರಡು ಇಲ್ಲೇ ಬಂತು, ಪ್ಲಾಂಟ್ ಅನಿಮಲ್ ಅದು ಬೇರೆ ರೀತಿಯಾಗಿದೆ, ಮೈಕೋಟಾ ಹೊಸದಾಗಿ ಯಾರು ಬಂತು, ಇಟ್ ಈಸ್ ದೇರ್. ಸೊ ಪ್ಲಾಂಟ್ ಅಲ್ಲಿ ಒಂದು ರೀತಿಯಾದ ಒಂದು ಕ್ಯಾಟಗರಿನ ಮಾಡ್ರಲ್ಲ ಅದನ್ನ ತೆಗೆದು ಇಲ್ಲಿಗೆ ನಿಲ್ಲಿಸಿದ್ರು. ಓಕೆ ಪ್ಲಾಂಟ್ ಅಲ್ಲಿ ನಾಟ್ ಮೈಕ್ರೋಬ್ಸ್ ಸೇರಿಲ್ಲ, ಸೊ ಪ್ಲಾಂಟ್ಸ್ ಅಲ್ಲಿ ಒಂದು ರೀತಿಯಾದ ಕ್ಯಾಟಗರಿ ಇತ್ತು, ಅದನ್ನ ಸೊ ಕೆಳಗಡೆ ತೆಗೆದು ಇನ್ನೊಂದು ಅಪ್ಪರ್ ಲೆವೆಲ್ ಗೆ ಇನ್ನೊಂದು ಕಿಂಗ್ಡಮ್ ಅನ್ನ ಸೇರಿಸೋದು ಅಂತ ಹೇಳ್ತಾ ಹೌದು. ಸೊ ಇದರಲ್ಲಿ ಯಾವ ರೀತಿಯ ಕ್ಯಾರೆಕ್ಟರ್ಸ್ ನ ಅವರು ಅಬ್ಸರ್ವ್ ಮಾಡೋದು ಅಂತ ಹೇಳ್ತಾರೆ, ಎ ನಾನ್ ಕ್ಲೋರೋಫಿಲಸ್ ಅಥವಾ ಎ ಕ್ಲೋರೋಫಿಲಸ್ plants. Okay, those are said to be achlorophyllous plants ಅಂತ ಹೇಳ್ತೀವಿ. Okay, so which are the achlorophyllous plants ಅಂತ ಹೇಳ್ತಾರೆ, the plant which are not depend on the chlorophyll. chlorophyll ಇರಲ್ಲ, okay, chlorophyll ಅಂತಕ್ಕಂಥ ಕಲರಿಂಗ್ ಪಿಗ್ಮೆಂಟ್ ಏನಿರುತ್ತೆ. ಸೊ ಇದಕ್ಕೂ ನನಗೆ ಆನ್ಸರ್ ಬೇಕು, ನೀವೇ ಆನ್ಸರ್ ಇರಬೇಕು. ವಾಟ್ ಇಸ್ ಮೀನ್ ಬೈ ಕ್ಲೋರೋಫಿಲ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಕ್ಲೋರೋಫಿಲ್. ಓಕೆನಾ. ಸೊ ಯಾವ ರೀತಿಯಾದ ಪ್ಲಾಂಟ್ಸ್ ಗಳಿಗೆ ಕ್ಲೋರೋಫಿಲ್ ಇರೋದಿಲ್ವೋ ಆ ಒಂದು ಕ್ಲೋರೋಫಿಲ್ ಇಲ್ಲದೆ ಇರತಕ್ಕಂಥ ಪ್ಲಾಂಟ್ಸ್ ಅನ್ನೆಲ್ಲ ಮೈಕೋಟಾ ಅಂತಕ್ಕಂಥ ಒಂದು ಕಿಂಗ್ಡಮ್ ಗೆ ಸೇರಿಸಿದ್ರು. ಓಕೆ, ಎ ಕ್ಲೋರೋಫಿಲಸ್ ಪ್ಲಾಂಟ್ ಅಂತ ಹೇಳ್ಬೋದು. ಆ ಒಂದು ಕ್ಲೋರೋಫಿಲ್ ಕಂಟೆಂಟ್ ಇಲ್ಲದೆ ಇರತಕ್ಕಂಥ ಒಂದು ಪ್ಲಾಂಟ್ಸ್ ನೆಲ್ಲ ಸೊ ಮೈಕೋಟಾ ಅಂತಕ್ಕಂಥ ಒಂದು ಕಿಂಗ್ಡಮ್ ಗೆ ಸೇರಿಸಿದ್ರೆ, ಅದ್ರ ಜೊತೆಗೆ ಫಂಗೈ. ಓಕೆ, ಸೊ ಫಂಗೈ ಅಂತಕ್ಕಂಥ ಒಂದು ಫರ್ದರ್ ಗ್ರೂಪ್ ಬರುತ್ತೆ. ಸೊ ಅದು ಕೂಡ ಮೈಕ್ರೋಸ್ಕೋಪಿಕ್ ನೇಚರ್ ಇನ್ನೊಂದು ಕಾಮನ್ ಆಗಿ ನೆಕ್ಸ್ಟ್ ಎಲ್ಲ ಕೂಡ ನಾವು ನೋಡಬಹುದು. ಓಕೆನಾ. ಆ ಒಂದು ಫಂಗೈ ಮತ್ತೆ ಎ ಕ್ಲೋರೋಫಿಲಸ್ ಪ್ಲಾಂಟ್ ಗಳು ಕ್ಲೋರೋಫಿಲ್ ಇಲ್ಲದೆ ಇರತಕ್ಕಂಥ ಒಂದು ಪ್ಲಾಂಟ್ ಏನಿರುತ್ತೆ ಅದನ್ನ ಮತ್ತೆ ಫಂಗೈನ ಈ ಒಂದು ಮೈಕೋಟಾ ಅಂತಕ್ಕಂಥ ಒಂದು ಕ್ಯಾಟಗರಿಗೆ ಸೇರಿಸಿದ್ರು ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ಕಾಮನ್ ಅಂದ್ರೆ ಎ ಕ್ಲೋರೋಫಿಲ್ ಪ್ಲಾಂಟ್ಸ್ ಅಂಡ್ ಫಂಗೈನ ಕಿಂಗ್ಡಮ್ ಮೈಕೋಟಾ ಅಂತ ಒಂದು ಅನಾಲಿಸಿಸ್ ಮಾಡಿದ್ರು. ಹೊಸದಾಗಿ ಇವ್ರ ಒಂದು ಪ್ರಪೋಸಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕ್ಲೋರೋಫಿಲ್ ಇದ್ರೇನೆ ಅದನ್ನ ಗ್ರೀನ್ ಪ್ಲಾಂಟ್ ಅಂತ ಹೇಳೋದು. ಓಕೆ, ಗ್ರೀನ್ ಕಲರ್ ಪ್ಲಾಂಟ್ ಇದೆ ಇಟ್ ಶುಡ್ ಬಿ ಕಂಟೈನಿಂಗ್ ಕ್ಲೋರೋಫಿಲ್ ಕಂಟೆಂಟ್. ಸೊ ಅದು ಗ್ರೀನ್ ಕಲರ್ ಇರಲ್ಲ, ಎಷ್ಟೋ ರೀತಿಯ ಪ್ಲಾಂಟ್ ಮಾಡ್ತೀವಿ, ಪ್ಲಾಂಟ್ ಇರುತ್ತೆ ಬಟ್ ಅದು ಗ್ರೀನ್ ಕಲರ್ ಇಲ್ಲ, ಫರ್ದರ್ ಕಲರ್ ಇರುತ್ತೆ. ಆ ರೀತಿಯ ಪ್ಲಾಂಟ್ಸ್ ಎಲ್ಲ ಮೈಕೋಟಾ ಅಂತ ಒಂದು ಕಿಂಗ್ಡಮ್ ಗೆ ಸೇರಿಸೋದು ಅಂತ ಹೇಳ್ಬೋದು. ನೆಕ್ಸ್ಟ್ ದ ಲಿಟಲ್ ಫಾಲೋಡ್ ಬೈ ದಟ್ ಆರ್ ದಿಸ್ ಕಿಂಗ್ಡಮ್. So kingdom plantae, okay, which includes all kind of the plants. ಎಲ್ಲಾ ರೀತಿಯಾದ ಒಂದು ಸಸ್ಯಗಳು ಈ ಒಂದು ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಕಿಂಗ್ಡಮ್ Animalia. Okay, so it includes all kinds of the different kinds of the animals on the earth ಅಂತ ಹೇಳ್ತಾ ಹೋಗ್ತಾರೆ. Okay, so ಈ ರೀತಿಯಾದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ವಿಟೇಕರ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಪ್ರಪೋಸಲ್ ನ ಮಾಡಿದ್ರು, ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಓಕೆನಾ. ಸೊ ಓಲ್ ವರ್ಲ್ಡ್ ಅಲ್ಲಿ ಜೀವಿಗಳು ಲಿವಿಂಗ್ ಆರ್ಗನ್ಸ್ ಸೇರಿಸಿದ್ರೆ ಲಿವಿಂಗ್ ಆರ್ಗನ್ಸ್ ಒಂದು ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೇಲೆ 5 ರೀತಿಯಾದ ಕಿಂಗ್ಡಮ್ ಗಳಿದಾವೆ ಅಂತ ಹೇಳಿ ವಿತ್ ಎಕ್ಸ್ಪ್ರೆಷನ್ ಅದನ್ನ ಗ್ರೂಪಿಂಗ್ ಅನ್ನ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು.